ಸದಾ ಹೊಸ ಪ್ರಯೋಗಗಳನ್ನು ಮಾಡೋ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮತ್ತೊಂದು ಶಾಕ್ ನೀಡಿದೆ. ದ್ವಿತೀಯ ಪಿಯು ಲಿಖಿತ ಪರೀಕ್ಷೆಯ ಅವಧಿ ಕಡಿತ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಕ್ಕಳ ಪರೀಕ್ಷೆಗಳ ವಿಚಾರದಲ್ಲಿ ದಿನಕ್ಕೊಂದು ಹೊಸ ಪ್ರಯೋಗ ಮಾಡುತ್ತಿದೆ. ದ್ವಿತೀಯ ಪಿಯುಸಿ ಲಿಖಿತ ಪರೀಕ್ಷೆ ಅವಧಿಯನ್ನ ಕಡಿತಗೊಳಿಸಿದ್ದು ವಿದ್ಯಾರ್ಥಿಗಳನ್ನ ಸಂಕಷ್ಟಕ್ಕೆ ತಂದೊಡ್ಡಿದೆ. ಈ ಹಿಂದೆ ದ್ವಿತೀಯ ಪಿಯು ಪರೀಕ್ಷೆಗೆ 3 ಗಂಟೆ ಪರೀಕ್ಷೆಗೆ 15 ನಿಮಿಷ ಪ್ರಶ್ನೆ ಪತ್ರಿಕೆ ಓದಲು ಅವಕಾಶ ನೀಡಲಾಗ್ತಿತ್ತು. ಆದ್ರೀಗ 15 ನಿಮಿಷಗಳ ಸಮಯವನ್ನ ಕಡಿತಗೊಳಿಸಿದೆ. ಪ್ರಶ್ನೆ ಪತ್ರಿಕೆಗೆ ಉತ್ತರ ಬರೆಯಲು 2 ಗಂಟೆ 45 ನಿಮಿಷ ಸಾಕುವಂತ ಅವಧಿ ಕಡಿತಗೊಳಿಸಲಾಗಿದೆ. ಈ ನಿಯಮ 2024-25ನೇ ಸಾಲಿನ ಪರೀಕ್ಷೆಯಿಂದಲೇ ಜಾರಿಯಾಗಲಿದ್ದು, ಈ ಕುರಿತು ಪರೀಕ್ಷಾ ಮಂಡಳಿ ಸುತ್ತೋಲೆ ಹೊರಡಿಸಿದೆ. ಇಂಟರ್ನಲ್ ಅಸೆಸ್ಮೆಂಟ್ ಅನ್ನ ಕಳೆದ ವರ್ಷದಿಂದ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಇಂಟರ್ನಲ್ ಅಸೆಸ್ಮೆಂಟ್ 20 ನಂಬರ್ಗೆ ವಿದ್ಯಾರ್ಥಿಗಳು ಅವರವರ ಕಾಲೇಜ್ನಲ್ಲೇ ಮಾಡ್ತಾರೆ. ಹಾಗಾಗಿ ರಿಟರ್ನ್ ಟೆಸ್ಟ್ ಇರ್ತಕ್ಕಂಥದ್ದು ಅಥವಾ ರಿಟರ್ನ್ ಎಕ್ಸಾಮಿನೇಷನ್ ಇರ್ತಕ್ಕಂಥದ್ದು 80 ಅಂಕಗಳಿಗೆ. ಸೊ ಹಾಗಾಗಿ ನಾವು 3 ಗಂಟೆ 15 ನಿಮಿಷ ನಡೀತಾ ಇದ್ದಂಥ ಪರೀಕ್ಷೆನ 3 ಗಂಟೆಗೆ ಮಾಡ್ತಾ ಇದ್ದೀವಿ. ಇಲಾಖೆ ಹೊಸ ನಿಯಮದಿಂದ ಪೋಷಕರಲ್ಲಿ ಮತ್ತು ಮಕ್ಕಳಲ್ಲಿ ಟೆನ್ಷನ್ ಶುರುವಾಗಿದ್ದು ಪರೀಕ್ಷೆ ಬರೆಯೋಕೆ ಕಷ್ಟವಾಗುತ್ತಿದೆ ಅಂತಿದ್ದಾರೆ. ಇಲಾಖೆಯ ಉನ್ನತ ಅಧಿಕಾರಿಗಳು ಮತ್ತೆ ಮಂಡಳಿಯ ಅಧಿಕಾರಿಗಳು ತಾವೇ ಬುದ್ಧಿವಂತರು, ನಾವು ಹೇಳಿದ್ದೇ ಸರಿ ಅನ್ನೋ ಮಟ್ಟಕ್ಕೆ ವರ್ತನೆ ಮಾಡೋದು ಸರಿಯಲ್ಲ. ಮಂಡಳಿ ಯಾವಾಗಲೂ ಕೂಡ ಭಾಗಿದಾರರ ಜೊತೆ ಚರ್ಚೆ ಮಾಡಿ ಇಂಥ ನಿರ್ಧಾರಗಳನ್ನ ತೆಗೆದುಕೊಂಡ್ರೆ ಆ ನಿರ್ಧಾರಗಳಿಗೆ ಬೆಲೆ ಇರ್ತದೆ. ಒಟ್ನಲ್ಲಿ ಇಲಾಖೆ ನಿರ್ಧಾರ ವಿದ್ಯಾರ್ಥಿಗಳಿಗೆ ನುಂಗಲಾರದ ಬಿಸಿ ತುಪ್ಪವಾಗಿದ್ದು ಎಲ್ಲೆಡೆ ವಿರೋಧ ವ್ಯಕ್ತವಾಗ್ತಿದೆ. ವಿನಯ್ ಕುಮಾರ್ ಕಾಶ್ಯಪ್ನವರ್, TV9 ಬೆಂಗಳೂರು.